ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೆದು ಮತ್ತು ನೀರಾವರಿ ತಜ್ಞರು ಎಕ್ಸ್ಪರ್ಟ್ಸ್ ಏನದಾರ ಎಷ್ಟು ಒಳಗಡೆ ಆಗ್ತಿದೆ ಅನ್ನೋದು ಮಹಾರಾಷ್ಟ್ರ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದ ಪಾಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಯಾವುದೇ ಸರ್ಕಾರ ಅದರ ಏನಾದರೂ ನಾವು ಯಾವುದೇ ಸರ್ಕಾರಕ್ಕೆ ನಾವು ಹೋರಾಟ ಮಾಡುವ ಅನಿವಾರ್ಯ. ಸರ್, ಅಲ್ಲಿ ಮಿನಿಸ್ಟರ್ಗಳು ಶಾಸಕರೇ ಆ ರೀತಿ ಮಾಡ್ತಾ ಇದ್ದಾರೆ. ಶಾಸಕರು ಜನರನ್ನು ಉದ್ಯೋಗ ಅದೇ ಆಗೈತೆ. ಬರೀ ಕನ್ನಡ ಮರಾಠಿ ನೀರಿನ ಜಗಳ ಚಾಲು ಮಾಡೋದು ಇದು ಶಾಶ್ವತ ಅಲ್ಲ. ಇದು ಅವ್ರಿಗೂ ಅನುಕೂಲ ಆಗ್ತದೆ. ಬ್ಯಾಕ್ ವಾಟರ್ ಇದ್ದರೆ ಅವ್ರಿಗೂ ನೀರಾವರಿಗೆ ಅನುಕೂಲ ಆಗ್ತದೆ, ಅವ್ರಿಗೇನು ತೊಂದರೆ ಆಗ್ತದೆ. ಸುಮ್ಮನೆ ಒಂದು ಏನಾರೇ ಮಾಡಿ ಆಲಮಟ್ಟಿ ಎತ್ತರಕ್ಕೆ ಅಡ್ಡ ಹಾಕೊಳ್ಳೋಕ್ಕೆ ಅದೊಂದು ವ್ಯವಸ್ಥಿತವಾಗಿ ಶಾಂತಿ ಸಭೆ ಕರೆದ್ರೆ ಅವ್ರು ಬರಲಿಲ್ಲ ಸರ್. ಬರೋದಿಲ್ಲ. ಈಗ ನಾವು ಸುಪ್ರೀಂ ಕೋರ್ಟ್ನಾಗೆ ನಮ್ಮದು ಇದು ಆಗಿತ್ತೈತಿ ಆಜ್ಞೆ ತೀರ್ಪು. ಅದೇ ನಾವು ರಾಜ್ಯ ಸರ್ಕಾರ ಮಾನ್ಯ ವಿಧಾನಸಭೆಯಲ್ಲಿ ಹೇಳಿದ್ದು, ದಿನ 1 ಲಕ್ಷ ಕೋಟಿ ಸಾಲ ಮಾಡಿ ಆಲಮಟ್ಟಿ ಎತ್ತರ ಆಗಲಿ ಇನ್ನೂ 177 TMC ನೀರೇನೈತೆ ಸುಮಾರು 18 ಲಕ್ಷ ಎಕರೆ ಆಗ್ತದೆ. ಅಷ್ಟು ನೀರಾವರಿ ಆಗುವಂಥ ನೀರನ್ನು ಕರ್ನಾಟಕ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಗ್ಯಾರಂಟಿಗಳು ಕೊಡೋ ಬದಲಿ ನೀರನ್ನ ಉಪಯೋಗ ಮಾಡುವಂಥದ್ದು ಬಿಟ್ಟು ಏನಾರು ಮಾಡಿಬಿಟ್ರೆ ಇವ್ರ ಗ್ಯಾರಂಟಿನೇ ಯಾರಿಗೂ ಬೇಕಾಗಿಲ್ಲ. ಇದು ನ್ಯಾಯಾಧೀಕರಣದ ಮತ್ತು ಗೆಜೆಟ್ ವಿಚಾರವಾಗಿ ಕರ್ನಾಟಕದ ಸಂಸದರು ಧ್ವನಿ ಎತ್ತಾ ಇಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಅನ್ನೋ ಆರೋಪ. ನೋಡಿದ್ರೆ ಧ್ವನಿ ಎತ್ತಬೇಕು. ನಾನು ಹಿಂದೆ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಮ್ಮ ವಾಜಪೇಯಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದ್ರು. ಏನಾದರೂ ನೀವು ಕರ್ನಾಟಕ 18ಕ್ಕೆ ನೀವು ಅನುಮತಿ ಕೊಟ್ಟರೆ ನಾವು ಬೆಂಬಲ ವಾಪಸ್ ಅವಾಗ 27-28 ಎಪ್ರಿಲ್ ನಾ ಹೇಳಿದೆ, ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ನಾ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇದು ಹಿಂದಿನ ಇದು ನೋಡ್ರಿ ನನ್ನ ರೆಕಾರ್ಡು. ಹೇಳಿದ ಮೇಲೆ ವಾಜಪೇಯಿ ಸ್ವತಃ ಅವತ್ತೇನು ಸಾಲಿಸಿಟರ್ ಜನರಲ್ ಇದ್ದರು, ಅವನು ಹರೀಶ್ ಸಾಳ್ವೆ ಎತ್ತಿದ್ರು, ಅವರು ನಮ್ಮನ್ನು ಮನೆಗೆ ಕೊಟ್ಟು ಕಳಿಸಿ ಅನಂತಕುಮಾರ್ ಅವರು, ಬಸವರಾಜ್ ಪಾಟೀಲ್ರು, ಜಗದೀಶ್ ಶೆಟ್ಟರು, ನಾನು, ಡಾಕ್ಟರ್ ತಂಗಾ ಹೋಗಿ ಹರೀಶ್ ಸಾಳ್ವೆಯವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಪ್ರಧಾನಮಂತ್ರಿ ವಾಜಪೇಯಿ ಫೋನ್ ಮಾಡಿ ಹೇಳಿದ್ರು, ನನಗೆ ಕುರ್ಚಿ ಹೋದ್ರು ಪರವಾಗಿಲ್ಲ, ಕರ್ನಾಟಕ ಅನ್ಯಾಯ ಮಾಡಬಾರ್ದು ಅಂದಿದ್ದಕ್ಕೆ 518 ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈಗಿನ MP ಗಳು ಅದೇ ಕೆಲಸ ಮಾಡಬೇಕು. ಈಗಿನ MP ಗಳ ಕೆಲಸ ಏನೈತಿ, ಕರ್ನಾಟಕ ಹಿತ ಕಾಪಾಡಲಿಕ್ಕೆ ಜನ ಆರಿಸಿ ಕಳ್ಸ್ಯಾರ. ಈಗ ಅವರು ಮಾತಾಡೋದಿಲ್ಲ ಅಂದ್ರೆ ಜನ ಅವ್ರ ಮ್ಯಾಗ ಆಕ್ರೋಶ ಆಗ್ತಾರೆ. ಅದಕ್ಕೆ ಸರಿಯಾಗಿ ಲೋಕಸಭೆಯಲ್ಲಿ ಮಾತಾಡೋದು ಕಲೀರಿ. ಬರೀ ಇಲ್ಲಿ ಬಿಜಾಪುರನಾಗ ಒಂದು 4 ಲಕ್ಷ ತೊಗೊಂಡು ಪತ್ರಿಕೆ ಹಾಕಿಕೊಟ್ರೆ ಒಳ್ಳೇದಾಗೋದು. ಸರ್, ಇನ್ನೊಂದು ಮಾಹಿತಿ ಇದೆ ಸರ್, ಸಾಂಗ್ಲಿ ಹತ್ರ ಕೃಷ್ಣಾ ನದಿಗೆ ಅವರೇ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಪ್ರವಾಹ ಉಂಟಾಗುತ್ತೆ. ಹೌದೌದು. ಅಲ್ಲಿ ನೋಡ್ರಿ, ಅವರು ಎಲ್ಲ ನೀರು ಮಹಾರಾಷ್ಟ್ರದ ಸಾಕಷ್ಟು ಉಪಯೋಗ ಮಾಡ್ಕೊಂಡಾರ. ಯಾಕಂದರೆ ನಮ್ಮ ರಾಜ್ಯದವರು ಅದರಲ್ಲ ಇವರೆಲ್ಲರೂ, ಅದು ಯಡಿಯೂರಪ್ಪ, ಬೊಮ್ಮಾಯಿ ಹಿಡಿದು ಎಲ್ಲರೂ 25,000 ಕೋಟಿ ಕೊಡ್ತೀವಿ, ಅಷ್ಟು ಕೊಡ್ತೀವಿ. ಬರೀ ಈಗ ಉತ್ತರ ಕನ್ನಡ ಬಂದ ಭಾಷಣ ಮಾಡಿದ್ರು, ಇದೇ ಯಡಿಯೂರಪ್ಪನೇ ಕೊಡಲಿಲ್ಲ, ₹1 ಇಟ್ಟಿರಲಿಲ್ಲ. ನಾನೇ ಮಾತು ಜಗಳ ಹತ್ತೇನೆ 10,000 ಕೋಟಿ ಅನೌನ್ಸ್ ಮಾಡ್ತೀನಿ. ಚರಂತಿ ಮಠ ನಾನು ಅಭಯ್ ಪಾಟೀಲ್ಗೂ ಯಡಿಯೂರಪ್ಪ ಬಜೆಟ್ ಓದುವಾಗನೇ ಬಾಯ್ಕಾಟ್ ಮಾಡಿ ಹೋದಿವಿ. ಯಾಕಂದ್ರೆ ನಮ್ಮ ಕೃಷ್ಣವಲ್ಲಿಂದ ₹1 ಇಟ್ಟಿದ್ದಿಲ್ಲ. ಅದ್ರ ಜಗಳದ ನಮ್ಮದು ಜನರ ಅಭಿವೃದ್ಧಿ ಸಲುವಾಗಿ ಜಗಳ ಆಡ್ತೀವಿ. ನಾವೇ ಆ ಮಂತ್ರಿ ಸಲುವಾಗಿ ಒಟ್ಟಾಡಿಲ್ಲ, ಅದ್ರ ಸಲುವಾಗಿ ಒಟ್ಟಾಡಿಲ್ಲ. ನಾನು ಈ MP ಗಳು ಹೇಳ್ತೀನಿ, ನೀವು ಕೇಂದ್ರ ಮ್ಯಾಗ ಒತ್ತಡ ಹಾಕಬೇಕು. ನೀವು ಮೊದಲು ಈ ರಾಜ್ಯದ ಜನರ ಹಿತ ಕಾಪಾಡೋದು ಮಾಡಬೇಕು. ಯಾವುದೇ ವಿಮಾನ ನಿಲ್ದಾಣ ವಿಚಾರವಾಗಿ ಇವರು ಗ್ರೀನ್ ಬೆಂಚ್ ಇಂದ ಪರ್ಮಿಷನ್ ತಗೊಳ್ಳಾರ್ದು ಈಗ ಸಮಸ್ಯೆ ಆಗಿದೆ. BJP ಸರ್ಕಾರ ಅವಧಿಯಲ್ಲೇ ಕಾಮಗಾರಿ ಚಲುವಾಯಿತು, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರು? ನೋಡಿ, ಅದು ಏನಾಯಿತು, ಸೇಮ್ ನಮ್ಮ ಶುಗರ್ ಫ್ಯಾಕ್ಟ್ರಿ ಹೆಂಗಿದ್ರು ಪ್ರಕರಣ ನಾನೇ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದ್ವಿ. ಇನ್ನೂ ಒಂದೊಂದು ವಾರದಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್ ಏನಿದೆಯಲ್ಲ ಅಲ್ಲಿ ಹೋಗ್ತೀವಿ. ಹೋದ ಮ್ಯಾಗ ನಮ್ಮದು ಕ್ಲಿಯರೆನ್ಸ್ ಸಿಕ್ಕಿತ್ತು ಬಿಜಾಪುರ ವಿಮಾನ ನಿಲ್ದಾಣ. ಮುಂದಿನ 2 ತಿಂಗಳದಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ. ಆಗ್ತದೆ. ಈಗೇನು ತೊಂದರೆ ಇಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಅದು ಇವರು ವ್ಯತಿರಿಕ್ತವಾಗಿ ಬಂದಿದೆ ಸರ್, ಅದು ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ವ್ಯತಿರಿಕ್ತವಾದ ತೀರ್ಪು ಬಂದಿದೆ. ಇಲ್ಲ, ಇಲ್ಲಿವರೆಗೆ ಯಾವ ಇಸಿ ಸಲುವಾಗಿ ಅರ್ಜಿ ಇದ್ದೀವಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಇನ್ನು ಮುಂದೆ ಯಾರೇ ವೈಲೇಷನ್ ಮಾಡಿದ್ರೆ, ಯಾವುದೇ ಕೈಗಾರಿಕೆಗಳು ಮಾಡಿದ್ರೆ, ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂಥ ಕೈಗಾರಿಕೆ ಇರ್ಬೋದು, ವಿಮಾನ ನಿಲ್ದಾಣಗಳು ಯಾವುದೇ ಇದ್ರೂ ಅದನ್ನು ಮುಚ್ಚಬೇಕು ಅನ್ನುವಂಥದ್ದಿದೆ. ಆದರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗಿದೆ.
ಯಾಕೆ ತಗೊಳ್ಳಿಲ್ಲ ಅವಾಗ ಯಾಕೆ ಪರ್ಮಿಷನ್ ತಗೊಳ್ಳದೆ ನೋಡಿ ಮಾಡ್ತಾರೆ ಏನಾಗ್ತದ ಸರ್ಕಾರ ಒಮ್ಮೊಮ್ಮೆ ಗಡಿಬಿಡಿ ಮಾಡಬೇಕು ಅನ್ನೋಂಥ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಟ್ ತೊಗೋಬೇಕಂತೂ ಮಾಡ್ತಾರೆ ಆ ಓಟ್ ತೊಗೋಬೇಕಾದ್ರೂ ಏನಾದ್ರು ಮಾಡಬೇಕು. ನಿಮ್ಮ ಸರ್ಕಾರ ಐತೆ ಸರ್. ಅದೇ ನಮ್ಮ ಸರ್ಕಾರದ ಹೇಳಕತ್ತೀನಿ ಹಾಂ ಎಲ್ಲ ಸರ್ಕಾರದ ಹೇಳ್ತೀವಿ ನಾವು, ಬರೀ ಕಾಂಗ್ರೆಸ್ಗೆ ಬೈದಿಲ್ಲ. ನಮಗೇನಾಗೋದೈತಿ ಈಗ ನಾವು ಏನು ಪಕ್ಷೇತರ ಎಮ್ ಎಲ್ ಎ ಇದ್ದೀವಿ. ಸರ್ ಈಗ ಗೃಹಲಕ್ಷ್ಮಿ ಹಣ ಒಂದು ತಿಂಗಳು ಬಂದಿದೆ, ಆಕಾಶವನ್ನು ಕಳಿಸಿ ಗೃಹಲಕ್ಷ್ಮಿ ನೋಡಿ ಜಾರಕಿಹೊಳಿ ಅವರು ಭಾಳ ಬಡವ್ರದ್ದು ಕಷ್ಟ ಸುಖ ಬರೀ ಒಂದು ಕಾರ್ಯಕ್ರಮ ಮಾಡಿ ಒಂದಿಷ್ಟು ಏನು ಊಟ ಮಾಡಿಸಿ ಒಂದು ಜೈ ಅಂಬೇಡ್ಕರ್ ಅಂತಾರೆ. ಅಂಬೇಡ್ಕರ್ದು ಒಂದು ಸಿದ್ಧಾಂತ ನಡೆಸ್ಕೊಡ್ತಾರೆ ಇವರು ಜಾರಕಿಹೊಳಿ ಅವರು. ಅದಕ್ಕೊಂದು ಕಷ್ಟನೇ ಗೊತ್ತಿಲ್ಲ. ಕಷ್ಟ ಏನಾರು ಬಡವ್ರದ್ದು ಈ ದೇಶನಾಗ ಕಂಡು ಅದನ್ನು ಅನುಭವಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರೆಲ್ಲ ಅಂಬೇಡ್ಕರ್ ಫೋಟೋ ಇಟ್ಕೊಂಡಾರೆ, ಖರ್ಗೆ ಸತೀಶ್ ಜಾರಕಿಹೊಳಿ ಅವರು. ಆದರೆ ಅಂಬೇಡ್ಕರ್ ಒಂದು ಸಿದ್ಧಾಂತನೂ ಇವ್ರಿಗೆ ಸಂಬಂಧ ಇಲ್ಲ. ಮೊದಲೇದು ಏನಾರು ಅಂಬೇಡ್ಕರ್ ಬಗ್ಗೆ ಇವ್ರಿಗೆ ಗೌರವ ಇತ್ತಂದ್ರೆ ಅವ್ರು ಕಾಂಗ್ರೆಸ್ನಾಗೆ ಇರಬಾರ್ದು, ಕಾಂಗ್ರೆಸ್ಗೆ ಹೋಗಬೇಡ ಅಂತ ಹೇಳಿ ಅವ್ರು ದಲಿತರು. ಅವರು ಇವ್ರು ಅಲ್ಲೇ ಕೂತು ಅಂಬೇಡ್ಕರ್ನ ಯಾವ ಕಾಂಗ್ರೆಸ್ಸು ಅಂಬೇಡ್ಕರ್ ಅಪಮಾನ ಮಾಡಿದೆ. ಭಾರತ ರತ್ನ ಕೊಡಲಿಲ್ಲ, ಅವ್ರು ತೀರ್ಕೊಂಡಾಗ ಒಂದು 10 ಕೋಟಿ ಜಾಗ ಕೊಡಲಿಲ್ಲ. ಅದೇನು ಗಾಂಧಿಗೆ ಚಾರ್ಜ್ ಸೇಕ್ರಿ, ನೆಹರೂಗೆ ಚಾರ್ಜ್ ಸೇಕ್ರಿ, ಯಾರು ರಾಜೀವ್ ಗಾಂಧಿಗೆ, ಸಂಜಯ್ ಗಾಂಧಿ ಎಲ್ಲನೂ ಅಲ್ಲೇ ಅಂದ್ಬಿಟ್ರು. ಆದ್ರೆ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ. ಇದು ನಿಜವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಜಾರಿಗೆ ತರಿಸಿದ್ರೆ ಕಾಂಗ್ರೆಸ್ಸಿಗೆ ಯಾರು ಓಟ್ ಹಾಕ್ಬಾರ್ದು, ಆ ಪಾರ್ಟಿಯಾಗಿ ದಲಿತರು ಯಾರು ಇರಬಾರ್ದು. ಸರ್ ಇವತ್ತು RCB ಫೈನಲ್ ಏ